ವೀಕ್ಷಕರೇ, MD ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾಲತ್ವಾಡ್ ಲೋಕ ಕಲ್ಯಾಣಾರ್ಥ ಇಲ್ಲಿನ ಶ್ರೀ ಅಮರೇಶ್ವರ ದೇವಸ್ಥಾನದಲ್ಲಿ ಕೈಗೊಂಡ ಒಂದು ತಿಂಗಳವರೆಗೆ ಸಿಂದಗಿ ತಾಲೂಕಿನ ಮಲಗಾಣದ ಶ್ರೀ ಜಡೆಯ ಶಾಂತಲಿಂಗ ಶಿವಾಚಾರ್ಯ ಮೌನಾನುಷ್ಠಾನ ಮುಕ್ತಾಯ ಸಮಾರಂಭದಲ್ಲಿ ಕಲಿಯುಗದಲ್ಲಿ ಜಪತಪ ಅನುಷ್ಠಾನದ ಮೂಲಕ ಗುರು ಪರಂಪರೆಯ ಘನತೆ ಎತ್ತಿ ಹಿಡಿಯುತ್ತಿರುವ ಶ್ರೀ ಜಡೆಯ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ ನಿಜವಾದ ಶಿವಯೋಗ ಸಾಧಕರಲ್ಲಿ ಒಬ್ಬರು ಎಂದು ಜನಪ್ರಿಯ ಶಾಸಕರಾದ ಶ್ರೀ CS ನಾಡಗೌಡ ಅಪ್ಪಾಜಿಯವರು ಹೇಳಿದರು. ಹಾಗೂ ದೇವರನ್ನು ಎಲ್ಲಿ ಹುಡುಕಬೇಡಿ, ಅಂತರಂಗ ಶುದ್ಧತೆ ಇರುವ ಎಲ್ಲರಲ್ಲೂ ದೇವರು ಇದ್ದಾನೆ. ಶ್ರೀಗಳ ಪಾದದ ಧೂಳಿನಿಂದ ನಾಲತ್ವಾಡ ಪಟ್ಟಣವು ಪಾವನವಾಯಿತು ಎಂದು ಮಾಜಿ ಶಾಸಕ, ರಾಜ್ಯ BJP ರೈತ ಮೋರ್ಚಾ ಅಧ್ಯಕ್ಷರಾದ AS ಪಾಟೀಲ್ ನಡಹಳ್ಳಿಯವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಹಾಗೂ ಪ್ರಾಸ್ತಾವಿಕವಾಗಿ ಮಾತನಾಡಿದ ಡಾಕ್ಟರ್ DR ಮಳಖೇಡ್ ಅವರು, ನಾಲತ್ವಾಡವು ಪುಣ್ಯಭೂಮಿ, ಅದಕ್ಕಾಗಿ ಶ್ರೀಗಳು ಇಲ್ಲಿ ಅನುಷ್ಠಾನಕ್ಕೆ ಬಂದು ಕುಳಿತರು. ಹಾಗೂ ಸನಾತನ ಧರ್ಮದ ಉಳಿವಿಗಾಗಿ ನಾವೆಲ್ಲ ಒಂದಾಗೋಣ. ನಮ್ಮ ನಾಡಿನಲ್ಲಿ ಸಾವಿರಾರು ಮಠಗಳು ಇದ್ದು ಇವು ನಮ್ಮ ಸಂಸ್ಕಾರ ಉಳಿವಿಗಾಗಿ ಹಾಗೂ ಭಕ್ತರಿಂದಲೇ ಮಠಗಳು ಜೀರ್ಣೋದ್ಧಾರವಾಗಲು ಸಾಧ್ಯ ಎಂದು ಈ ಸಂದರ್ಭದಲ್ಲಿ ಹೇಳಿದರು. ಇದೇ ಸಂದರ್ಭದಲ್ಲಿ MB ಅಂಗಡಿ ಆಲ್ಮಿಲದ ಅಳ್ಳೊಳ್ಳಿ ಮಠದ ಶ್ರೀ ಶೈಲ ಮಹಾಸ್ವಾಮಿಗಳು ಮಾತನಾಡಿದರು. ಇದಕ್ಕೂ ಮೊದಲು ಶರಣವೀರೇಶ್ವರ ಮಹಾಮನೆಯಿಂದ ಸಾರೋಟಿನಲ್ಲಿ ಶ್ರೀಗಳ ಮೆರವಣಿಗೆ ಸಾಗಿತು. ಹಾಗೂ ನೂರಾರು ಮಹಿಳೆಯರು ಕುಂಭಗಳನ್ನು ಹೊತ್ತು ಸಾರೋಟಿನ ಮುಂದೆ ಸಾಗಿದರು. ಈ ಸಂದರ್ಭದಲ್ಲಿ ಗಚ್ಚಿನಬಾಯಿ ಓಣಿಯ ಗುರು ಹಿರಿಯರು ಹಾಗೂ ಯುವಕರು ಪಾಲ್ಗೊಂಡಿದ್ದರು. ಶ್ರೀ ಶಾಂತಲಿಂಗ ಶಿವಾಚಾರ್ಯರನ್ನು ನಾಲತ್ವಾಡ ವಾಲಿ ಹಾಗೂ ಮಲಗಾಣದ ಭಕ್ತರು ತುಲಾಭಾರ ಸೇವೆಯನ್ನು ಸಲ್ಲಿಸಿದರು. ಹಾಗೂ ವೇದಿಕೆ ಮೇಲೆ ಆಸೀನರಾದ ಆಲ್ಮೇಲದ ಚಂದ್ರಶೇಖರ್ ಶಿವಾಚಾರ್ಯರು, ಅಹಿರ್ ಸಂಘದ ಮಲ್ಲಿಕಾರ್ಜುನ ಸ್ವಾಮಿಗಳು, ಎಂಕಂಚಿಯ ಅಭಿನವ ರುದ್ರಮುನಿ ಮಹಾಸ್ವಾಮಿಗಳು, ಕರೋಟಿಗೆಯ ಶಿವಬಸವ ಮಹಾಸ್ವಾಮಿಗಳು, ಸುರೇಶ್ ಹಿರೇಮಠ್, ಶಂಕರರಾವ್ ದೇಶಮುಖ್, MS ಪಾಟೀಲ್, ಗುರುಪ್ರಸಾದ್ ದೇಶಮುಖ್, ಮುತ್ತು ಸೌಕಾರ್ ಅಂಗಡಿ, ಶಂಕರಗೌಡ ಹಿರೇಗೌಡರ್, AG ಗಂಗನಗೌಡರ್ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ವರದಿ ಅಬ್ದುಲ್ ರಜಾಕ್ ರಕ್ಕಸ್ಗಿ, MD ಯೂಟ್ಯೂಬ್ ಚಾನಲ್, ನಾಲತ್ವಾಡ್.
ಪಾವ ಸಾನ್ನಿಧ್ಯದೊಳಗ ನಮ್ಮ ಸಕರಾತ್ಮಕ ನಮ್ಮ ನೆಚ್ಚಿನ ಶಾಸಕರನ್ನ, ನಮ್ಮ ನೆಚ್ಚಿನ ಮಾಜಿ ಶಾಸಕರನ್ನ ಎಲ್ಲರನ್ನು ಕೂಡಿಸಿ ಅವೆಲ್ಲ ಆನಂದ ಪಡ್ತಿರಲ್ಲ, ಎಲ್ಲೋ ತೆರೆಯ ಮನೆಯಲ್ಲಿ ಕೂತ್ಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಮುಂಚೆನೆ ವಾಕಿಂಗ್ ಬರಕ್ಕೆ ಹೊರಟಿದ್ದೆ, ಕಸ ಹೊಡಿತಿದ್ರು, ಏನೆಲ್ಲ ಕೆಲಸ ಅವರು ನಶಿಕರಿಗೆ ಅವರೆಲ್ಲ ತೆರೆ ಹಿಂದ ಕಾಲ ಕೈಗಳು ಪರೋಕ್ಷ ಪ್ರತ್ಯಕ್ಷ ಮಾಡಿದ್ದೀರಿ. ಶಿರಸ ವಹಿಸಿ ನಿಮ್ಮ ಭಾರತದ ಸಾಕ್ಷಿಯಾಗಿ ನಾವು ನಡ್ಕೊಳ್ತೇವೆ ಅನ್ನುವಂಥದ್ದನ್ನು ನಾವು ಇವತ್ತು ಶಬ್ದ ತೊಟ್ಬಿಟ್ರೆ ಸಾಕು, ಅದು ಸಫಲ ಆಯಿತು. ಅದೇ ದೇವರನ್ನ ಒಲಿಯುವ ಬಗೆ ಭಗವಂತನ ನಮ್ಮಂತರ ಕರ್ಕೊಳ್ಳೋದು ಇಷ್ಟೇ. ಆ ಕಾರಣಕ್ಕೋಸ್ಕರ ಇವತ್ತು ಹಿರಿಯರು ನನಗೆ ಫೋನ್ ಮಾಡಿದ್ರು, ಇವತ್ತು ವಾರ ದಿವಸದಿಂದ ಫೋನ್ ಮಾಡಿದ್ರು. ಬೆಳಗ್ಗೆ 11 ಗಂಟೆಗೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಕೇಳಿದ್ರೆ 2:30 ಗಂಟೆಗೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಬೇರೆ ಕಡೆ ಹೋಗಬೇಕಾದಂಥ ಸಂದರ್ಭ ಇದೆ. ಹೀಗಾಗಿ ಸ್ವಲ್ಪ ಪರವಾಗಿ ಬಂದಿದೆ. ಅದಕ್ಕೂ ಕ್ಷಮೆ ಅಂತ ಕೇಳ್ತೇನೆ. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇದು ರಾಜಕೀಯ ಸಭೆಗಳ ಧರ್ಮದ ಸಭೆ. ನಾನು ಒಂದು ಮಾತನ್ನೇ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ದೇವರನ್ನ ಮೇಲೆ ಹುಡುಕಬೇಕಾಗಿಲ್ಲ. ನಾವು ದೇವರನ್ನ ಹುಡುಕಲಿಕ್ಕೆ ಹೋಗುವಂತ ದೇವರು ಇದ್ದಾನೆ ಅನ್ನೋದು ನಂಬ್ತೇವೆ. ಅವನು ಹುಡುಕುವಂತಲ್ಲ, ಆ ಹುಡುಕುವಂತ ಪ್ರಯತ್ನ ಮಾಡಬೇಕಾದ್ರೆ ನಮ್ಮ ಅಂತರಂಗ ಶುದ್ಧಿಯಾಗಿರಬೇಕು ಅನ್ನುವಂಥದ್ದು ಮಾತ್ರ ಬೆಲೆ ಏನಿಲ್ಲ. ನಮ್ಮ ಅಂತರಂಗ ಶುದ್ಧಿಯಾಗಿದ್ರೆ ಆ ಹುಡುಕುವಂತ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ ಕಾಣ್ತೇವೆ ಅನ್ನುವಂಥದ್ದನ್ನ ಈ ಒಂದು ವೇದಿಕೆಯ ಸಾಕ್ಷಿ ಆಗುತ್ತೆ ಅನ್ನುವಂಥ ಮಾತುಗಳ ಸಂದರ್ಭದಲ್ಲಿ ಹೇಳ್ತೇವೆ. ಅಂತ ಹೇಳ್ಕೊಡುವುದಿಲ್ಲ. ಅದಕ್ಕೆ ಭಗವಂತ ನಿಮಗೆ ಸುಖ ಕೊಡಲಿ, ಶಾಂತಿ ಕೊಡಲಿ, ಅವರ ಆಶೀರ್ವಾದ ಸದಾಕಾಲ. ಅದರಲ್ಲಿ ವಿಶೇಷವಾಗಿ 4 ಶರಣರಲ್ಲಿ ವೀರೇಶ್ವರ ಶರಣರು ಈ ನಮ್ಮೂರಲ್ಲಿ ಇವತ್ತು ಧ್ಯಾನ ಮಾಡಿ ಅನುಷ್ಠಾನ ಮಾಡಿ ನಂತರ ಒಂದು ಘಟನೆಗೆ ಅವರು ಶಲಾಪಕ್ಕೆ ಹೋಗ್ತಾರೆ. ವೀರೇಶ್ವರ ಈ ಶರಣರ ಭಾರತದ ಕೂಡ ಈ 40 ವರ್ಷದ ಪ್ರತಿಯೊಂದು ಮೋಡಿಯಲ್ಲಿ ಕೂಡ ಅವರು ಹೇಳ್ತೇವೆ. ಮೋಡಿಯಲ್ಲಿ ಕೂಡ ಅವರು ಹೇಳ್ತೇವೆ. ಗಣ್ಯ ಮಾತನಾಡಿ ಹೋಗೋಲ್ಲ ಅಂತ ಒಂದು ಪವಿತ್ರ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಎಲ್ಲಿದೆ ಅಂದರೆ ಅದು ನಮ್ಮ ಅಡಿಗೆ ಮನೆಯಲ್ಲಿದೆ. ಅದು ದಾಸದ ಮನೆಯಲ್ಲಿ ಅಡವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಇವತ್ತೂ ಕೂಡ ಧರ್ಮ ಹೊಂದಿರ್ತಕ್ಕಂಥದ್ದು. ವಿಶೇಷವಾಗಿ ಒಂದು ಕಡೆ ಶರಣರ ವಚನಗಳನ್ನ, ವೇದ ಉಪದೇಶಗಳನ್ನ, ಧರ್ಮದ ಸಾರಿ ಇಂಥ ಕರ್ಮವನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಕಡೆ ಶರಣರಾದರೆ, ಶರಣರ ವಚನವನ್ನು ಪಾಲಿಸಿ ಕಾಯಕದ ಕರ್ಮವನ್ನು ಮಾಡ್ತಕ್ಕಂಥ ಕಾಯಕಿ ಹೋಗಿ ರೈತ ಇನ್ನೊಂದು ಕಡೆಗೆ ಅವರಿಬ್ಬರು ಕೂಡ ನಿಜವಾದ ಸಮಾಜದ ಸದಸ್ಯರು. ಒಂದು ಕಡೆಗೆ ರೈತ ಇದ್ದೇ ಹೋಗಿದ್ರೆ ಬಹುಶಃ ಯಾವ ಧರ್ಮವನ್ನು ಕೂಡ ಉಳಿಯಲಿಕ್ಕೆ ಸಾಧ್ಯ. ಅದೇ ರೀತಿ ಗುರು ಇಲ್ಲದೆ ಹೋಗಿದ್ರೆ ಯಾವ ನಾಡು ಕೂಡ ಉಳಿಯಲಿಕ್ಕೆ ಸಾಧ್ಯ ಇಲ್ಲ. ಅದೇ ಸೇವೆಯಲ್ಲಿ ಪೂಜೆಯಲ್ಲಿ ಬಂದು ಅನುಷ್ಠಾನ ಮಾಡಿದರೆ ಅವರ ಆಶೀರ್ವಾದ ನಮಗೆ ನಿಮಗೆ ಎಲ್ಲರಲ್ಲಿ ಇರಲಿ. ಭವಿಷ್ಯದ ದಿನಗಳಲ್ಲಿ ನಾವು ಹಸರಾಗಿ ಕಾಣಲಿ. ನಾವು ಮಾಡಿದ ರೈತರ ಫಲಕ್ಕೆ ಅದರಲ್ಲಿ ನೀರು ಹಾಲು ಕೊಡಬೇಕು. ನಮ್ಮೆಲ್ಲರ ರೈತರ ಬದುಕು ಹಸರಾಗಿ ಇರಬೇಕಂತ ನನ್ನ ಆಸೆಗೆ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ಯಾಕಂದ್ರೆ 2 ಗ್ರಾಮಗಳ ಮಧ್ಯೆ ನಾವು ಬದುಕಿದ್ರು ಕೂಡ ಇವತ್ತಿಗೂ ಕೂಡ ನಾವು ನಮ್ಮ ರೈತರ ಹೊರಗೆ ಜೀವನದಲ್ಲಿ ಸಾಧ್ಯ ಆಗಿದೆ. ನಾವು ಯಾರೇ ಇರ್ಬೋದು, ನಾನೇ ಆಗಿರ್ಬೋದು, ಇನ್ನೊಬ್ಬರೇ ಆಗಿರ್ಬೋದು, ಪ್ರಶ್ನೆ ಇಲ್ಲ. ರಾಜಕಾರಣ ಇರೋದು ನಮ್ಮ ರೈತನ ಬದುಕಿಗೆ, ಅವನಿಗೆ ಬದುಕಲಿಗೆ ಶ್ರೀಮಂತಿಕೆ ಬರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಇವತ್ತು ಎಲ್ಲರೂ ಸಹ ಆಗಬೇಕಾಗುತ್ತೆ. ಒಂದು ಕಡೆ ಒಂದು ಜಾಗ ಕೆಳಗಡೆ 2 ಜಾಗ ಇದ್ದರೂ ಕೂಡ ಇವತ್ತು ನಮ್ಮ ರೈತರು ಇವತ್ತು ನಾವು ಮಳೆಗಾಲ ಆಶ್ರಿತವಾಗಿ ಇವತ್ತು ನಾವು ಬದುಕಲಿಸಬೇಕಾದ ಪರಿಸ್ಥಿತಿ ಇವತ್ತಿದೆ. ಅದು ಹೋಗಲಾಡಬೇಕಾಗಿದ್ರೆ ಆ ಡ್ಯಾಮ್ನಲ್ಲಿ ಇರ್ತಕ್ಕಂಥ ಹನಿಯಲ್ಲಿಯೂ ನಮ್ಮ ರೈತರಿಗೆ ಹೊರಗೆ ಬರ್ತಕ್ಕಂಥದ್ದು ಆಗಬೇಕು. ಅದೇ ಸೇರಿ ನಾನು ನೀವು ಎಲ್ಲರೂ ಸೇರಿ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನ ಭವಿಷ್ಯದ ದಿನಗಳಲ್ಲಿ ಮಾಡೋಣ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕೊನೆ
ನಮ್ಮ ನಾಡಿನಲ್ಲಿ ಸಾವಿರಾರು ಮಠಗಳಿವೆ. ಅದು ಮಠಗಳ ಪರಿಸ್ಥಿತಿ ಏನಿದೆ ಅನ್ನೋದನ್ನ ಭಕ್ತರು ನಾವು ಅರ್ಥ ಮಾಡ್ಕೊಳ್ಬೇಕಾದಂಥ ಕಾಲದಲ್ಲಿ ನಮ್ಮ ಪೂರ್ವಜರು ಹಿರಿಯರು ಮೊದಲೇನ್ ಮಾಡಿದ್ರು ಅಂದ್ರೆ ಊರಿಗೊಂದು ಮಠ ಮಾಡಿದ್ರು. ಯಾಕೆ ಮಾಡಿದ್ರು ಊರಿಗೊಂದು ಮಠ? ಆ ಊರಿನಲ್ಲಿ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ಸಂಸ್ಕಾರವಂತರಾಗಬೇಕು, ಧರ್ಮವಂತರಾಗಬೇಕು. ಅವರಿಗೆ ಆ ಸಂಸ್ಕಾರವನ್ನು ಕಲಿಸಬೇಕು ಅನ್ನೋ ದೃಷ್ಟಿಯಿಂದ ಶರಣರ ಕಾಲದಲ್ಲೂ ಕೂಡ ಬಸವಣ್ಣನ ಕಾಲದಲ್ಲಿ ಕೂಡ ಮಾಡಿದ್ದಾರೆ. ನಾವು ಪೂಜ್ಯರಲ್ಲಿ ಒಂದೇ ಒಂದು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ ನಾವೊಂದು ವಂದನೆ ಮಾಡ್ತೇವೆ. ಒಂದು ರಸ್ತೆ ಕಾರ್ಯಕ್ರಮವನ್ನು ಅದು ಕೂಡ ನಾವು ಸಂತಾಪನೆ ಜನಸಂಘದವರು ಗೋಪನೀಯ ಕಾಯ್ದೆಯನ್ನು ಯಾರಿಗೂ ಜಾರಿಗೊಳಿಸಿಲ್ಲ. ಅದು ಸರಿಯ ಒಪ್ಪು ನಮ್ಮ ಒಂದು ಶಿಕ್ಷಣ ಮಾತ್ರವನ್ನ ನಾಡಿನ ಎಲ್ಲ ಒಂದು ಕೃಷಿಗಳು ಅದಕ್ಕೆ ಶಿಕ್ಷಣ ಮಾಡಬೇಕು. ಅದಕ್ಕೆ ಒಂದು ಸಂದೇಶವನ್ನು ಜನ ಸರ್ಕಾರಗಳಿಗೆ ನಾವು ಈ ವೇದಿಕೆ ಮುಖಾಂತರ ನಾವು ಎಲ್ಲ ಜನರ ಪರವಾಗಿ ಎಲ್ಲ ಪರವಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾನೆ. ಯಾಕಂದ್ರೆ ಒಂದು ಮಾತು ಧರ್ಮವು ರಕ್ಷಿಸಿ ರಕ್ಷಿಸ ಧರ್ಮವನ್ನು ನಾವು ಕಾಪಾಡಬೇಕು, ಧರ್ಮವನ್ನು ಕಾಪಾಡಬೇಕು. ಆ ದೃಷ್ಟಿಯಿಂದ ಆದರೆ ಶ್ರಾವಣ ಮಾಸ ಇವೆಲ್ಲ ಕಾರ್ಯಕ್ರಮಗಳು, ಜಾತ್ರೆಗಳು, ಮಠಮಂದಿರಗಳ ಕಾರ್ಯಕ್ರಮಗಳು ಬಂದವರು ನಾವೆಲ್ಲರೂ ಮನಸ್ಸು ಅದಕ್ಕೆ ಕಾರ್ಯಕ್ರಮಗಳು ಯೋಗ್ಯ ಅಂತ ಹೇಳ್ತಾರೆ. ಇವತ್ತು ನಮಗೆ ಪೂಜಾರ ಶ್ರೀಯೋಗ ಮಹಾನುಷ್ಠಾನವನ್ನು ಕೈಗೊಂಡ ಇವೆಲ್ಲ